Excel Techno School, ಗುರುವಾಯನಕೆರೆ, ವೇಣೂರು. Admission open now. ಬೆಂಗಳೂರಿಗರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗುಡ್ ನ್ಯೂಸ್ ಅನ್ನ ನೀಡ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ 10 ಕೆರೆಗಳಲ್ಲಿ ಬೋಟಿಂಗ್ ಅನ್ನ ಶುರು ಮಾಡೋದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ನಗರದ 10 ಕೆರೆಗಳಲ್ಲಿ ಬೋಟಿಂಗ್ ಆರಂಭಿಸುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ನಗರದಲ್ಲಿ 183 ಕೆರೆಗಳಿದ್ದು ಆ ಪೈಕಿ 10 ಕೆರೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನ ಆರಂಭಿಸುವುದಕ್ಕೆ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜೊತೆ ಸೇರಿ ಜಿಬಿಎ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಬೋಟಿಂಗ್ ವ್ಯವಸ್ಥೆಯನ್ನ ಶುರು ಮಾಡೋದ್ರಿಂದ ಕೆರೆಗಳ ಸ್ವಚ್ಛತೆ ಕೂಡ ಆಗುತ್ತೆ ಹಾಗೂ ಸೂಕ್ತ ನಿರ್ವಹಣೆಗೆ ಚಿಂತನೆಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಸುಮಾರು 183 ಕೆರೆಗಳ ಪೈಕಿ ಈಗ 10 ಕೆರೆಗಳಲ್ಲಿ ಬೋಟಿಂಗ್ ಅನ್ನ ಆರಂಭಿಸುವುದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರವನ್ನ ಮಾಡಿದೆ. ಈ ಬೋಟಿಂಗ್ ವ್ಯವಸ್ಥೆಯನ್ನ ಶುರು ಮಾಡೋದ್ರಿಂದ ಕೆರೆಗಳ ಸ್ವಚ್ಛತೆಯನ್ನ ಕೂಡ ಕಾಪಾಡಿಕೊಳ್ಳಬಹುದು, ಜೊತೆಗೆ ಕೆರೆಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನ ಮಾಡಬಹುದು ಎನ್ನುವಂತಹ ಕಾರಣಕ್ಕೆ ಸದ್ಯ 10 ಕೆರೆಗಳಲ್ಲಿ ಈ ಬೋಟಿಂಗ್ ವ್ಯವಸ್ಥೆಯನ್ನ ಶುರು ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಜೊತೆ ಸೇರಿ ಜಿಬಿಎ ಪ್ಲಾನ್ ಅನ್ನ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಸದ್ಯ 183 ಕೆರೆಗಳ ಪೈಕಿ 10 ಕೆರೆಗಳಲ್ಲಿ ಬೋಟಿಂಗ್ ಅನ್ನ ಶುರು ಮಾಡೋದಕ್ಕೆ ಜಿಬಿಎ ನಿರ್ಧಾರವನ್ನ ಮಾಡಿದೆ. ಯಾವೆಲ್ಲ ಕೆರೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆ ಆರಂಭ ಆಗುತ್ತೆ, ಯಾವಾಗಿಂದ ಆರಂಭ ಆಗುತ್ತೆ? ಪ್ರತೀಕ್ಷಾ, ನಿಜಕ್ಕೂ ಬೆಂಗಳೂರಿಗರಿಗೆ ಇದೊಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಒಂದು ಕಾಲದಲ್ಲಿ ಈ ಕೆರೆಗಳ ವಿಚಾರವಾಗಿ ಬೆಂಗಳೂರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಂತು. ಆದರೆ ಕಾಲಕ್ರಮೇಣ ಕಾಲ ಹೋಗ್ತಾ ಹೋಗ್ತಾ ಕೆರೆಗಳು ಕಲುಷಿತ ಆಗ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬಂದಿತ್ತು. ಆದರೆ ಈಗ ಜಿಬಿಎ ಏನು ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಅದು ನಿಜಕ್ಕೂ ಒಳ್ಳೆ ವಿಚಾರವೇ. ಕೆರೆ ಸಂರಕ್ಷಣೆ ಇಲಾಖೆ ಹಾಗೆ ಪ್ರವಾಸೋದ್ಯಮ ಅಭಿವೃದ್ಧಿ ಇಲಾಖೆ ಜೊತೆ ಕೈ ಜೋಡಿಸಿರುವಂಥ ಜಿಬಿಎ ನಗರದ 183 ಕೆರೆಗಳ ಪೈಕಿ 10 ಪ್ರಮುಖ ಕೆರೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಹಲಸೂರ್ ಕೆರೆ ಆಗಿರ್ಬೋದು, ಯಲಹಂಕ ಕೆರೆ, ಬೇಗೂರ್ ಕೆರೆ, ಹೀಗೆ ಪ್ರಮುಖ 10 ಕೆರೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನ ಜಾರಿ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈ ನಿಟ್ಟಿನಲ್ಲಿ ಕೆರೆಗಳ ಮೇಂಟೈನ್ ಕೂಡ ಆಗತ್ತೆ. ಅಂದ್ರೆ ಎಷ್ಟೋ ಕೆರೆಗಳಲ್ಲಿ ಈಗ ಫೋಮ್ ಕ್ರಿಯೇಟ್ ಆಗಿತ್ತು, ಅಂದರೆ ಕಲುಷಿತ ಆಗಿತ್ತು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅಂದರೆ ನಿರ್ವಹಣೆ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅನ್ನೋ ಆರೋಪವನ್ನು ಪದೇ ಪದೇ ಜಿಬಿಎ ಎದುರಿಸ್ತಾ ಇತ್ತು. ಆದರೆ ಇದನ್ನು ತಡೆಗಟ್ಟೋಕೆ ಕೆರೆಗಳನ್ನು ಕ್ಲೀನಾಗಿ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಅಂದರೆ ಇದು ಜಾರಿಯಾದಲ್ಲಿ ನಗರದ ಕೆರೆಗಳನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಸಹಕಾರಿಯಾಗತ್ತೆ, ಹಾಗೆ ಪ್ರವಾಸಿಗರನ್ನು ಅಟ್ರಾಕ್ಟ್ ಮಾಡೋದಕ್ಕೂ ಕೂಡ ಸಹಕಾರಿಯಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಇದು ಶೀಘ್ರದಲ್ಲೇ ಜಾರಿ ಆಗತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.